Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 138 verse 3. You answered me when I called to you. With your strength you strengthened me. ಕೀರ್ತನೆಗಳು 138 3ನೇ ವಚನ. ನಾನು ಮೊರೆ ಇಟ್ಟಾಗ ಸದುತ್ತರವನ್ನು ದಯಪಾಲಿಸಿದೆ. ನನ್ನ ಆತ್ಮಕ್ಕೆ ಬಲ ಕೊಟ್ಟು ನನ್ನನ್ನು ಧೈರ್ಯಪಡಿಸಿದೆ. ಹೌದು, ನಮ್ಮ ಯೇಸು ಸ್ವಾಮಿ ಪ್ರಾರ್ಥನೆಯನ್ನು ಕೇಳುವಂಥವರು ಮಾತ್ರವಲ್ಲ, ಪ್ರಾರ್ಥನೆಗೆ ಉತ್ತರವನ್ನು ಕೂಡ ಕೊಡುವಂಥ ದೇವರು. ಆದುದರಿಂದಲೇ ಇಲ್ಲಿ ಕೀರ್ತನೆಗಾರನಾದ ದಾವೀದನು ಬಹು ಸಂತೋಷವಾಗಿ ಹೇಳ್ತಾ ಇದ್ದಾನೆ, ನಾನು ಮೊರೆ ಇಟ್ಟಾಗ ನೀನು ಸದುತ್ತರವನ್ನು ದಯಪಾಲಿಸಿದೆ, ನನ್ನ ಆತ್ಮಕ್ಕೆ ಬಲವನ್ನು ಕೊಟ್ಟು ನನ್ನನ್ನು ಧೈರ್ಯಪಡಿಸಿದ್ದಿ ಎಂಬುದಾಗಿ. ಹೌದು, ನಾವು ಸೋತು ಹೋಗದೆ ಮರು ಉತ್ತರ ದೊರಕುವವರೆಗೆ ಪ್ರಾರ್ಥಿಸಬೇಕು ಎಂಬುದಾಗಿ ಯೇಸು ಕ್ರಿಸ್ತನು ಒಂದು ಸಾಮ್ಯವನ್ನು ಹೇಳಿದ್ದಾನೆ. ಅದನ್ನು ನಾವು ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅಲ್ಲಿ ಒಬ್ಬ ವಿಧವೆಯು ಒಬ್ಬ ನ್ಯಾಯಾಧಿಪತಿಯ ಬಳಿಗೆ ಬಂದು ನ್ಯಾಯವನ್ನು ಕೇಳುವ ಸಂಭವ ಅಲ್ಲಿ ಹೇಳಲ್ಪಟ್ಟಿದೆ. ನಮ್ಮ ನಂಬಿಕೆ ಎಂಥದ್ದಾಗಿದೆ, ನಮ್ಮ ಪ್ರಾರ್ಥನೆ ದೇವರು ಕೇಳುತ್ತಾನೆ ಎನ್ನುವಂಥದ್ದೇ ನಮ್ಮ ನಂಬಿಕೆ ಆಗಿರಬೇಕು. ಅದುವೇ ನಂಬಿಕೆಯ ಪ್ರಾರ್ಥನೆಯಾಗಿದೆ ಪ್ರಿಯರೇ. ಒಂದು ಸಾರಿ ಪ್ರಾರ್ಥನೆ ಮಾಡಿದರೆ ಸಾಕು, ನಮ್ಮ ಯೇಸು ಸ್ವಾಮಿ ಆ ಪ್ರಾರ್ಥನೆಯನ್ನು ಕೇಳಿಸಿಕೊಳ್ಳುತ್ತಾರೆ, ನಂತರ ಅದಕ್ಕೆ ಸದುತ್ತರವನ್ನು ಕೊಟ್ಟು ಬಿಡುತ್ತಾರೆ ಎನ್ನುವ ನಂಬಿಕೆ ನಮ್ಮಲ್ಲಿ ಇರಬೇಕು. ಆ ನಂಬಿಕೆಯಿಂದ ಸಂತೋಷದಿಂದ ನಾವು ಕರ್ತನಿಗೆ ಸ್ತೋತ್ರ ಸಲ್ಲಿಸುವಂಥವರಾಗಿರಬೇಕು. ಒಂದು ಸಾರಿ ಪ್ರಾರ್ಥನೆ ಮಾಡಿ ಆತನಿಗೆ ಸ್ತೋತ್ರ ಸಲ್ಲಿಸಿದರೆ ಸಾಕು, ಖಂಡಿತವಾಗಿಯೂ ನಮ್ಮ ದೇವರು ಉತ್ತರವನ್ನು ಕೊಟ್ಟೇ ಕೊಡುತ್ತಾರೆ. ಕರ್ತನು ಹೇಳಿದ ಈ ಸಾಮ್ಯದಲ್ಲಿ ಒಬ್ಬ ವಿಧವೆಯು ನ್ಯಾಯಾಧಿಪತಿಯನ್ನು ಪೀಡಿಸ್ತಾಳೆ. ಇವನು ದೇವರಿಗೆ ಭಯಪಡದವನು, ಮನುಷ್ಯರನ್ನೂ ಗೌರವಿಸದವನು ಆಗಿದ್ದನು. ಈ ಮನುಷ್ಯನಿಗೆ ನ್ಯಾಯ ತೀರಿಸಲು ಮನಸ್ಸಿರಲಿಲ್ಲ, ಆದರೂ ಇವನು ನ್ಯಾಯ ತೀರಿಸಿದುದು ಯಾಕೆ? ಈ ವಿಧವೆ ನನಗೆ ಬಂದು ತೊಂದರೆ ಪಡಿಸದೇ ಇರಬೇಕು ಎನ್ನುವ ಉದ್ದೇಶದಿಂದಲೇ ಆಕೆಯ ನ್ಯಾಯವನ್ನು ತೀರಿಸುತ್ತಾರೆ. ಆ ನ್ಯಾಯಾಧಿಪತಿಯು ತಕ್ಷಣವೇ ನ್ಯಾಯ ತೀರಿಸಲಿಲ್ಲ, ನಿಧಾನಿಸುತ್ತಾನೆ. ಆದರೆ ನಮ್ಮ ದೇವರ ಕುರಿತು ವಾಕ್ಯ ಏನು ಹೇಳುತ್ತದೆ ಅಂದರೆ, ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡ್ತೇವೆ, ಬೇಗ ನ್ಯಾಯ ತೀರಿಸುವನೆಂದು ನಿಮಗೆ ಹೇಳುತ್ತೇನೆ ಎಂಬುದಾಗಿ. ಹೌದು, ನಮ್ಮ ದೇವರು ಬೇಗ ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾರೆ, ಬೇಗ ನಮಗಾಗಿ ನ್ಯಾಯ ತೀರಿಸುತ್ತಾರೆ. ನಮಗೂ ಕರ್ತನಿಗೂ ನಡುವೆ ಇರುವಂಥ ಸಂಬಂಧವು ಆ ನ್ಯಾಯಾಧಿಪತಿಗೂ ವಿಧವೆಗೂ ಇರುವಂಥ ಸಂಬಂಧ ಅಲ್ಲ. ನಮ್ಮ ಸಂಬಂಧ ಯಾವ ರೀತಿಯದಾಗಿದೆ ಅಂದರೆ, ತಂದೆ ಮಕ್ಕಳಿಗೂ ನಡುವೆ ಇರುವಂತಹ ಪ್ರೀತಿಯ ಸಂಬಂಧ ನಮ್ಮ ಸಂಬಂಧವಾಗಿದೆ. ನಾವು ಯಾವ ಗಳಿಗೆಯಲ್ಲಾದರೂ ಕೂಡ ಆತನ ಬಳಿಗೆ ಹೋಗಬಹುದು. ನಾವು ಯಾವಾಗ ಬೇಕಾದರೂ ಕೂಡ ಧೈರ್ಯದಿಂದ ಕೃಪಾಸನದ ಬಳಿಗೆ ಬರಬಹುದು. ಯಾಕಂದರೆ ನಾವು ರಾಜಾದಿರಾಜನ ಮಕ್ಕಳಾಗಿದ್ದೇವೆ. ಒಬ್ಬ ವಿಧವೆ ದೇವ ಭಕ್ತಿ ಇಲ್ಲದ ಒಬ್ಬ ನ್ಯಾಯಾಧಿಪತಿಯ ಬಳಿ ನ್ಯಾಯವನ್ನು ಹೊಂದಿಕೊಳ್ತಾಳೆಂದರೆ, ನಮ್ಮ ಕನಿಕರ ಉಳ್ಳ ತಂದೆ, ನಮ್ಮ ಪರಮ ತಂದೆ ತನ್ನ ಬಳಿ ಯಾರೆಲ್ಲ ಪ್ರಾರ್ಥನೆ ಮಾಡುತ್ತಾರೋ ಅವರೆಲ್ಲರಿಗೂ ಉತ್ತರವನ್ನು ಕೊಟ್ಟೇ ಕೊಡ್ತಾರೆ. ಇದು ಸತ್ಯವಾದ ಮಾತಾಗಿದೆ ಪ್ರಿಯರೇ. ಕರ್ತನು ನಿಶ್ಚಯವಾಗಿ ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ. ಯೆಶಾಯ 58:9 ನಾವು ನೋಡ್ತೇವೆ, ಆಗ ನೀವು ಕೂಗಿದರೆ ಯೆಹೋವನು ಉತ್ತರ ಕೊಡುವನು, ಮೊರೆ ಇಟ್ಟು ಕರೆದರೆ ಇಗೋ ಇದ್ದೇನೆ ಅನ್ನುವನು ಎಂಬುದಾಗಿ. ನೀವು ದೇವರ ಬಳಿ ಬಂದು ಕೂಗಿ ಆತನಿಗೆ ಪ್ರಾರ್ಥನೆ ಮಾಡುವುದಾದರೆ, ಮೊರೆ ಇಡುವುದಾದರೆ, ಖಂಡಿತವಾಗಿಯೂ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡುತ್ತಾರೆ. ಯೆರೆಮೀಯ 33:3 ನಾವು ನೋಡುತ್ತೇವೆ, ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸುವೆನು ಎಂಬುದಾಗಿ. ಹೌದು, ನೀವು ದೇವರ ಬಳಿ ಬಂದು ಯಾವ ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡಿದರೂ ಕೂಡ ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮಗೆ ಸದುತ್ತರವನ್ನು ದಯಪಾಲಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಯಾರು ನಿನಗೆ ಮೊರೆ ಇಡ್ತಾರೋ ಅವರಿಗೆ ನೀನು ಸದುತ್ತರವನ್ನು ಕೊಡುವಂಥ ದೇವರಾಗಿದ್ದಿ ಎನ್ನುವ ವಾಕ್ಯವನ್ನು ಇವತ್ತು ನಮಗೆ ಕಲಿಸಿಕೊಟ್ಟಿದ್ದೀರಿ ತಂದೆ, ಅದಕ್ಕಾಗಿ ಸ್ತೋತ್ರಪ್ಪ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡುಕರ್ತಾನೆ. ಅನೇಕರು ಅನೇಕ ದಿವಸಗಳಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಸ್ವಾಮಿ, ಅವರ ಕೂಗನ್ನು ಕೇಳು ಕರ್ತಾನೆ. ಅವರ ವಿಷಯವಾಗಿ ತಡವಾದರೂ ಚಿಂತೆ ಇಲ್ಲ ದೇವ, ನೀನು ಅವರ ಮೊರೆಗೆ ಸದುತ್ತರವನ್ನು ಕೊಡು ಕರ್ತಾನೆ. ನೀನು ಬೇಗ ನ್ಯಾಯ ತೀರಿಸುವಂಥ ದೇವರಪ್ಪ. ನೀನು ನಿನ್ನ ಮಕ್ಕಳ ಕೂಗಿಗೆ, ಮಕ್ಕಳ ಮೊರೆಗೆ, ನಿನ್ನ ಮಕ್ಕಳ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುವಂಥ ದೇವರಾಗಿದ್ದಿ ತಂದೆ. ಇವರು ಅನೇಕ ದಿವಸಗಳಿಂದ ಅದೇ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇವರಿಗಾಗಿ ನೀನು ಕಿವಿ ತೆರೆ ಸ್ವಾಮಿ, ಇವರಿಗಾಗಿ ನೀನು ಸದುತ್ತರವನ್ನು ಕೊಡು ಸ್ವಾಮಿ. ಈ ಹೊತ್ತೇ ಅವರಿಗೆ ಸದುತ್ತರವನ್ನು ಕೊಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.